ಆನ್ ಪಾವಂ ಪಲತೊತು. ಇದು ರಿಯೋ ರಾಜ್ ಹಾಗೆ ಮಲಾವಿಕಾ ಮನೋಜ್ ಅವರು ಆ್ಯಕ್ಟ್ ಮಾಡಿರುವಂಥ ತಮಿಳಿನ ಒಂದು ಚಿತ್ರ. ಇನ್ನು ಈಗ ಈ ಸಿನಿಮಾ ಜಿಯೋ ಹಾಟ್ಸ್ಟಾರ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸ್ಟ್ರೀಮ್ ಆಗ್ತಿದೆ. ಇನ್ನು ಸಿನಿಮಾ ನೋಡಿದಾದ್ಮೇಲೆ ಸಿನಿಮಾ ಹೇಗುಂಟು ಅಂತ ಹೇಳೋದಾದರೆ ಓಕೆ ಒನ್ ಟೈಮ್ ನೋಡಬಹುದಾದಂತಹ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದರೆ ವೆರಿ ಸಿಂಪಲ್. ಸಿನಿಮಾದಲ್ಲಿ ಅರೇಂಜ್ ಮ್ಯಾರೇಜ್ ಆಗಿರುವಂಥ ಹೀರೋ ಹಾಗೆ ಹೀರೋಯಿನ್ ಆದ ರಿಯೋ ಹಾಗೆ ಮಲಾವಿಕಾ ಶರ್ಮಾ ಅವರು ಮದುವೆ ನಂತರ ಎಲ್ಲವೂ ಕೂಡ ಚೆನ್ನಾಗೇ ಹೋಗ್ತಾ ಇರುತ್ತೆ. ಆದರೆ ಸ್ವಲ್ಪ ದಿನಗಳ ನಂತರ ಅವರಿಬ್ಬರ ನಡುವೆ ಬರುವಂಥ ಕೆಲವೊಂದು ಪ್ರಾಬ್ಲಮ್ಗಳಿಂದ ಮುಂದೆ ಡಿವೋರ್ಸ್ ಮಾಡಿಕೊಳ್ಳಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸೊ ಈ ರೀತಿ ಇವರು ಡಿಸಿಷನ್ ಮಾಡೋಕ್ಕೆ ಕಾರಣ ಆದರೂ ಏನು, ಹಾಗೆ ಕೊನೆಗೆ ಇವರಿಬ್ಬರು ಒಂದು ಆಗ್ತಾರೋ ಇಲ್ವೋ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಪಾಸಿಟಿವ್ಸ್: ಸಿನಿಮಾದ ಕತೆ ಪ್ರೆಡಿಕ್ಟೇಬಲ್ ಆಗಿದ್ರೂ ಕೂಡ ಇದರ ಪ್ರೆಸೆಂಟೇಷನ್ ಹಾಗೆ ಎಕ್ಸಿಕ್ಯೂಷನ್ ಯೂನಿಕ್ ಆಗಿದೆ. ಅದರಲ್ಲೂ ಈಗಿನ ಯೂತ್ ಜನ್ರೇಷನ್ ವೈಫ್ ಆ್ಯಂಡ್ ಹಸ್ಬೆಂಡ್ಗಳ ನಡುವೆ ಬರುವಂಥ ಕೆಲವೊಂದು ಸೀನ್ಸ್ಗಳನ್ನು ಹಾಗೆ ಸಿಚುವೇಶನ್ನ ತುಂಬ ರಿಯಲಿಸ್ಟಿಕ್ ಆಗಿ ಬರ್ಕೊಂಡಿದ್ದಾರೆ. ಸೊ ಈ ರೀತಿ ಬರ್ಕೊಂಡ ಕೆಲವೊಂದು ಸೀನ್ಸ್ಗಳು ಎಲ್ಲರೂ ಲೈಫಲ್ಲೂ ಕೂಡ ತುಂಬ ರಿಲೇಟಬಲ್ ಆಗಿರೋದ್ರಿಂದ ಎಲ್ಲರೂ ಕೂಡ ಸಿನಿಮಾ ಎಮೋಷ್ನಲ್ ಆಗಿ ಕನೆಕ್ಟ್ ಆಗುತ್ತೆ. ಹಾಗೆ ಸಿನಿಮಾದಲ್ಲಿ ರಿಯೋ ಹಾಗೆ ಮಲಾವಿಕಾ ಮನೋಜ್ ಅವರ ನಡುವಿನ ಜೋಡಿ ಹಾಗೆ ಅವರಿಬ್ಬರ ನಡುವೆ ಬರುವಂತ ಲವ್ ಸೀನ್ಸ್ಗಳು ತುಂಬಾ ಚೆನ್ನಾಗಿತ್ತು ಅಂತೀನಿ. ಯಾಕಂದ್ರೆ ಇವರಿಬ್ಬರು ಆಕ್ಟ್ ಮಾಡಿದ್ದ ಇವರ ಜೋ ಮೂವಿ ನನಗೆ ತುಂಬಾ ಇಷ್ಟ ಆಗಿತ್ತು. ಸೊ ಆದ್ರಿಂದ ಇನ್ನು ಸಿನಿಮಾದಲ್ಲಿ ಬರುವಂತ ಕಾಮಿಡಿ ಸೀನ್ಸ್ಗಳು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಯಿತು. ಮೇಯ್ನ್ ಆಗಿ ಇದರ ಫಸ್ಟ್ ಹಾಫ್ ನಲ್ಲಿ ಬರುವಂತ ಸೀನ್ಸ್ಗಳು ಹಾಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಕೆಲವೊಂದು ಸೀನ್ಸ್ಗಳು ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡ್ತವೆ ಅಂತೀನಿ. ಇನ್ನು ಸಿನಿಮಾದಲ್ಲಿ ಇರುವಂತ ಸಾಂಗ್ಸ್ಗಳು ಅಂತ ಹೇಳಿಕೊಳ್ಳುವ ರೇಂಜ್ಗೆ ಇಲ್ಲ ಅಂದ್ರು ಓಕೆ, ಅದೇನು ದೊಡ್ಡ ಮ್ಯಾಟ್ರ್ ಆಗೋದಿಲ್ಲ ಅಂತೀನಿ. ನೆಗೆಟಿವ್ಸ್: ಸಿನಿಮಾದ ಸ್ಟೋರಿ ಪ್ರೆಡಿಕ್ಟೇಬಲ್ ಆಗಿದ್ರೂ ಕೂಡ ಸಿನಿಮಾದಲ್ಲಿ ಕೆಲವೊಂದು ಸೀನ್ಸ್ಗಳಿಗೆ ಹಾಗೆ ಸಿಚುವೇಶನ್ಗಳಿಗೆ ಪ್ರಾಪರ್ ರೀಸನ್ ಇರಲಿಲ್ಲ ಅನಿಸ್ತು. ಹಾಗೆ ಸಿನಿಮಾದ ಸೆಕೆಂಡ್ ಹಾಫ್ನಲ್ಲಿ ಬರುವಂಥ ಕೆಲವೊಂದು ಪೋರ್ಷನ್ಸ್ಗಳು ಡ್ರ್ಯಾಗ್ ಅನಿಸ್ಬಹುದು. ಮೇಯ್ನಾಗಿ ಸಿನಿಮಾದಲ್ಲಿ ಎಮೋಷನ್ನ ಇನ್ನೂ ಸ್ಟ್ರಾಂಗ್ ಆಗಿ ಯೂಸ್ ಮಾಡಿಕೊಂಡು ಎಫೆಕ್ಟಿವ್ ಆಗಿ ಪ್ರೆಸೆಂಟ್ ಮಾಡ್ಬೋದಿತ್ತು ಅನಿಸ್ತು. ಅದರಲ್ಲೂ ಸಿನಿಮಾದ ಸೆಕೆಂಡ್ ಹಾಫ್ನಲ್ಲಿ ಇನ್ನೂ ಬೆಟರ್ ಆಗಿ ಬರ್ಕೊಂಡು ಎಫೆಕ್ಟಿವ್ ಆಗಿ ಪ್ರೆಸೆಂಟ್ ಮಾಡಿದರೆ ಸಿನಿಮಾ ಇನ್ನೂ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಿತ್ತು ಅನಿಸ್ತು. ಇನ್ನು ನನ್ನ ಪ್ರಕಾರ ಹೇಳಬೇಕಂದ್ರೆ ಇದೊಂದು ಡೀಸೆಂಟ್ ಆಗಿರುವಂಥ ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಅಂತೀನಿ. ನೀವೇನಾದರೂ ರಿಯೋ ರಾಜ್ ಅವರ ಸಿನಿಮಾಗಳನ್ನು ಫಾಲೋ ಮಾಡೋರಾಗಿದ್ದರೆ ಈ ಸಿನಿಮಾ ಡೆಫಿನೆಟ್ಲಿ ವರ್ತ್ ವಾಚ್ ಮೂವಿ ಅಂತೀನಿ. ಇನ್ನು ಈ ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬಹುದಾ ಅಂದರೆ ಎಸ್ ನೋಡಬಹುದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದಾಗಿತ್ತು ಫ್ರೆಂಡ್ಸ್ ಈ ಸಿನಿಮಾ ನೋಡಿದ್ದಾದಮೇಲೆ ನನಗನ್ಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮತ್ತೆ ಬೇರೆ ರಿವ್ಯೂ ಜೊತೆಗೆ ಆದಷ್ಟು ಬೇಗ ಸಿಗುವ. ಬಾಯ್ ಫ್ರೆಂಡ್ಸ್.